ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು 10th ಪಾಸ್ ಆಗಿರೋಂಥ ಮಕ್ಕಳು, SLC ಪಾಸ್ ಆಗಿರೋಂಥ ಮಕ್ಕಳು ಅವರ ಮಾರ್ಕ್ಸ್ ಕಾರ್ಡಲ್ಲಿ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂದಿದೆ, ಇಲ್ಲಾಂದರೆ ಅವರ ಆನ್ಸರ್ ಶೀಟ್ನ ನಾವು ನೋಡಬೇಕು, ನಾನು ಇನ್ನೂ ಚೆನ್ನಾಗಿ ಬರೆದಿದೆ ಇನ್ನೂ ನೋಡಬೇಕು ಅಂತಂದವರು, ಇಲ್ಲ ರೀಟೋಟಲಿಂಗ್ ಹಾಕೋವಂಥವ್ರು, ಇಲ್ಲ ಮತ್ತೆ ಮರು ಎಣಿಕೆ ಹಾಕೋವಂಥವ್ರು ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಸುಲಭವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವಾಗ ಲಾಸ್ಟ್ ಅಪ್ಲಿಕೇಶನ್ ಡೇಟ್ಸ್ ಆಗಿರ್ಬೋದು, ಫೀಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ವಿಡಿಯೋನ ನೋಡ್ಬೋದು. ಈ ವಿಡಿಯೋ ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡೈರೆಕ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಲಾಸ್ಟ್ ಡೇಟ್ ಬಂದು ನಾನು ಇಲ್ಲಿ ತಿಳಿಸ್ಕೊಡ್ತಾ ರಿವ್ಯಾಲ್ಯೂಷನ್ಗೆ ಹಾಕೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ಡೇಟ್ ಇಲ್ಲಿ ಅವಾಗೆ ಆಲ್ರೆಡಿ ಮುಗಿದೋಗಿದೆ. ನಾನು ವಿಡಿಯೋ ಮಾಡೋ ಟೈಮಲ್ಲಿ ನಿಮಗೆ ವಿಡಿಯೋ ಬರೋ ಟೈಮಲ್ಲಿ ನಿಮಗೆ ಮುಗಿದೋಗಿದೆ. ನಾನು ಮುಗಿಯೋಕ್ಕೂ ಮುಂಚೆನೇ ಆ ಡೇಟ್ಗೆ 28ಗೆ ನಾನು ಅಪ್ಲೈ ಮಾಡಿದ್ದೆ. ಇದು ಡೇಟ್ನ ನಿಮಗೆ ಒಂದು ದಿನಕ್ಕೆ ₹100 ಪ್ರಕಾರ ರೇಟ್ ಕೂಡ ಜಂಪ್ ಆಗ್ತಾ ಹೋಗುತ್ತೆ. ಅಪ್ಲಿಕೇಶನ್ ಲೇಟ್ ಆದಷ್ಟು ₹100 ಆಗುತ್ತಾ ಹೋಗುತ್ತೆ. ಅದಕ್ಕೆ ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಇವಾಗ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋದ್ರಿಂದ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಅಂತ ನೋಡ್ತಾ ಇರಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ಇಲ್ಲಿ ಫಸ್ಟ್ ಒಂದು ಫೋಟೋ ಕಾಪಿ ಇದೆ, ರೀಟೋಟಲಿಂಗ್ ಇದೆ, ಆದಮೇಲೆ ರಿವ್ಯಾಲ್ಯೂಯೇಷನ್ ಇದೆ ನೋಡ್ತಾ ಇದ್ದಾರೆ. ನಾನಿಲ್ಲಿ ರಿವ್ಯಾಲ್ಯೂಯೇಷನ್ ಅಂತ ಇದೆಯಲ್ಲ ಥರ್ಡ್ ಒಂದು ರಿವ್ಯಾಲ್ಯೂಯೇಷನ್ ಮೇಲೆ ಕ್ಲಿಕ್ನ ಮಾಡ್ಕೊತಾನೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್. ಇಲ್ಲಿ ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ತೋರಿಸ್ತಾ ಇದೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತಲ್ಲ, ನಿಮ್ಮ ಆಲ್ ಟಿಕೆಟಲ್ಲಿ ಆಗಿ ಇರುತ್ತಲ್ಲ, ಆ ರಿಜಿಸ್ಟ್ರೇಷನ್ ನಂಬರ್ನ ನೀವು ಇಲ್ಲಿ ರೋಲ್ ನಂಬರ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಕರೆಕ್ಟಾಗಿ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಈ ಚೆಕ್ ಬಾಕ್ಸಲ್ಲಿ ಏನಿದೆಯಲ್ಲ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ನ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿ V1 ಆಪ್ಷನ್ ನೋಡ್ತಾ ಇರಲ್ಲ, V ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಮೆಸೇಜ್ ಕೂಡ ಇಲ್ಲಿ ತೋರಿಸುತ್ತೆ ನೋಡ್ಬೋದು. ಯು ಮಸ್ಟ್ ಅಪ್ಲೈ ಆ್ಯಂಡ್ ಪೇ ಫಾರ್ ಫೋಟೋ ಕಾಪಿ ಆ್ಯಂಡ್ ಅಪ್ಲೈ ಫಾರ್ ರಿವ್ಯಾಲ್ಯೂಯೇಷನ್ ಅಂತ ಕೂಡ ತೋರಿಸ್ತಾ ಇದೆ. ಓಕೆ ಅಂತ ಕೊಡಿ. ಏಕೆಂದರೆ ಫಸ್ಟು ನೀವು ಫೋಟೋ ಕಾಪಿಗೆ ಅಪ್ಲೈ ಮಾಡಿದ ರಿವ್ಯಾಲ್ಯೂಯೇಷನ್ಗೆ ಹಾಕಬೇಕು. ಅದೇ ಪ್ರೋಸೆಸ್ ಇರೋದು. ಫೋಟೋ ಕಾಪಿ ವಿತೌಟ್ ಫೋಟೋ ಕಾಪಿ ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕೋಕ್ಕಾಗಲ್ಲ. ಮತ್ತಿನ್ನೊಂದ್ಸರಿ ವಾಪಸ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಂಡು V ಅಂತ ಕೊಟ್ಟರೆ ನಿಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು, ಮದರ್ ನೇಮು, ಫಾದರ್ ನೇಮು, ಸ್ಕೂಲ್ ಕೋಡ್ ಆಗಿರ್ಬೋದು, ಮತ್ತು ಏನಕ್ಕೆ ಅಪ್ಲೈ ಮಾಡ್ತಾ ಅಪ್ಲಿಕೇಶನ್ ಫಾರ್ ಅಂತ ಫೋಟೋ ಕಾಪಿ ಅನ್ನೋದು ಕೂಡ ಇಲ್ಲಿ ಶೋ ಆಗ್ತಾ ಇರುತ್ತೆ. ಫಸ್ಟು ಫೋಟೋ ಕಾಪಿಗೆ ಅಪ್ಲೈ ಮಾಡಿದ ರಿವ್ಯಾಲ್ಯೂಯೇಷನ್ಗೆ ಹಾಕಬೇಕು. ಅದೇ ಪ್ರೋಸೆಸ್ ಇರೋದ್ರಿಂದ ಫೋಟೋ ಕಾಪಿಗೆ ಹೋಗುತ್ತೆ. ಇವಾಗ ನೀವು ಯಾವ ಸಬ್ಜೆಕ್ಟಲ್ಲಿ ಕಮ್ಮಿ ತೊಗೊಂಡಿದ್ದೀರಾ ಅನ್ನೋದನ್ನ ನೋಡೋಣ. ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಎಲ್ಲ ಸಬ್ಜೆಕ್ಟು ಬಂದಿರುತ್ತೆ, ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ ಅನ್ನೋದನ್ನು ಇಲ್ಲಿ ಶೋ ಆಗ್ತಾ ಇರುತ್ತೆ. ಯಾವ ಸಬ್ಜೆಕ್ಟಲ್ಲಿ ನಿಮಗೆ ಯಾವುದಕ್ಕೆ ರಿವ್ಯಾಲ್ಯೂಯೇಷನ್ಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಆ ಸಬ್ಜೆಕ್ಟ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ಯಾವ ಸಬ್ಜೆಕ್ಟ್ಗೆ ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕಬೇಕು ಅನ್ನೋದು. ನೀವು ಎಲ್ಲ ಸಬ್ಜೆಕ್ಟ್ಗೂ ಬೇಕಾದ್ರೆ ಹಾಕೋಬೋದು, ಇಲ್ಲ ಒಂದು ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟ್ಗಾದ್ರೂ ನೀವು ಹಾಕ್ಕೊಬೋದು. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಸಬ್ಜೆಕ್ಟು ಅಂತ ಅಂದ್ಬಿಟ್ಟು ನಾನಿಲ್ಲಿ ಮ್ಯಾಥಮೆಟಿಕ್ಸ್ ಸ್ವಲ್ಪ ಕಮ್ಮಿ ಬಂದಿರೋದ್ರಿಂದ ಈ ಮಗುದು ನೋಡ್ತಾ ಇರ್ಬೋದು, ನಾನು ಇದನ್ನು ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಯಾವ ಸಬ್ಜೆಕ್ಟ್ ಅಂತ ನೋಡ್ಕೊಳ್ಳಿ, ಯಾವುದು ಅಂತ ಕರೆಕ್ಟಾಗಿ ಆಯ್ಕೆಯನ್ನು ಮಾಡಿಕೊಂಡು ಒಂದೇ ಸಬ್ಜೆಕ್ಟು ಎರಡು ಸಬ್ಜೆಕ್ಟು ಅಂತ ನೋಡಿಕೊಂಡು ಇಲ್ಲಿ ನೋ ಅನ್ನೋ ಆಪ್ಷನ್ ನೋಡ್ತಾರೆ. ಸೆಲೆಕ್ಟ್ ಸಬ್ಜೆಕ್ಟಲ್ಲಿ ಇಲ್ಲಿ ನೋ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಎಸ್ ಆರ್ ನೋ ಅಂತ ಇರುತ್ತೆ. ಇಲ್ಲಿ ಎಸ್ ಅಂತ ಕ್ಲಿಕ್ನ ಮಾಡ್ಕೊಳ್ಳಿ. ಯಾವ ಸಬ್ಜೆಕ್ಟು ಅಲ್ಲಿ ಎಸ್ ಅಂತ ಕ್ಲಿಕ್ ಆಗಿದ ತಕ್ಷಣ ಫೋಟೋ ಕಾಪಿ ಅಮೌಂಟ್ ಎಷ್ಟು ಅನ್ನೋದು ಕೂಡ ಪಕ್ಕದಲ್ಲೇ ಶೋ ಆಗ್ತಾ ಇದೆ. ಅಮೌಂಟ್ ಎಷ್ಟು 600 ತೋರಿಸ್ತಾ ಇದೆ. ನೋಡೋದಲ್ಲ, ಲೇಟ್ ಆದಷ್ಟು ನಿಮಗೆ ಅಮೌಂಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ನೆಕ್ಸ್ಟ್ ಇಲ್ಲಿ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ನ ಕೇಳ್ತಾ ಇದೆ. ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಇಲ್ಲ ಅಂದರೆ ಪೇರೆಂಟ್ಸ್ ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೊಳ್ಳಿ. ಅಲ್ಲಿ ಕಂಪಲ್ಸರಿ ಮೊಬೈಲ್ ನಂಬರ್ನ ಹಾಕಲೇಬೇಕು, ಅಲ್ಲಿ ಸ್ಟಾರ್ ಮಾರ್ಕ್ ಇದೆ. ಅದಾದಮೇಲೆ ಪಕ್ಕದಲ್ಲಿ ಇಮೇಲ್ ID ಕೇಳ್ತಾ ಇದೆ. ಇಮೇಲ್ ಐಡಿಗೆ ಯಾವುದಾದಂಥ ಸ್ಟಾರ್ ಮಾರ್ಕ್ ಇಲ್ಲ, ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಆದರೆ ನೀವು ಸೇಫರ್ ಸೈಡು ನೀವು ಇಮೇಲ್ ID ಹಾಕೊಳ್ಳೋದು ಬೆಟರು. ಇದಾದಮೇಲೆ ಕೆಳಗಡೆ ನೆಕ್ಸ್ಟ್ ಬಂದರೆ ಇಲ್ಲಿ ಸ್ಟೂಡೆಂಟ್ ಪೋಸ್ಟಲ್ ಅಡ್ರೆಸ್ ಅಂತ ತೋರಿಸ್ತಾ ಇದೆ. ಪೋಸ್ಟಲ್ ಅಡ್ರೆಸ್ನ ಫಿಲ್ ಮಾಡಬೇಕು. ನಿಮ್ಮ ಅಡ್ರೆಸ್ಸು ಪೋಸ್ಟ್ಗೆ ಬಂದರೆ ನಿಮ್ಮ ಅಡ್ರೆಸ್ಗೆ ತಲುಪಬೇಕಾದ್ರೆ ಕರೆಕ್ಟಾಗಿ ಹಾಕ್ಕೊಳ್ಳಿ. ನಿಮ್ಮ ಅಡ್ರೆಸ್ನ ಟೈಪ್ ಮಾಡ್ಕೊಳ್ಳಿ ಫುಲ್ಲಾಗಿ. ಡೋರ್ ನಂಬರು, ಯಾವ ಏರಿಯಾ, ಯಾವ ಊರು, ಯಾವ ಪೋಸ್ಟು ಅನ್ನೋದನ್ನ ಹಾಕ್ಕೊಳ್ಳಿ. ಅದಾದಮೇಲೆ ತಾಲೂಕು ಹಾಕ್ಕೊಳ್ಳಿ. ಅದಾದಮೇಲೆ ಪಿನ್ ಕೋಡ್ನ ಹಾಕೊಂಡು ಗೆಟ್ OTP ಅಂತ ಇದೆಯಲ್ಲ, ಜನರೇಟ್ OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿದೆಯೋ ಅಂತ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಮೊಬೈಲ್ ನಂಬರು, ಇಮೇಲ್ ID, ಅಡ್ರೆಸ್ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಇಲ್ಲಿ ಎಂಟರ್ OTP ಅನ್ನೋ ಆಪ್ಷನ್ ಓಪನ್ ಆಗಿದೆ. ಇಲ್ಲಿ ಬಂದಂಥ OTP ಏನು ಮೊಬೈಲ್ ನಂಬರ್ ಮೇಲೆ ಟೈಪ್ ಮಾಡಿದಲ್ಲ ಆ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ OTP ಬಂದಂಥ OTPನ ಇಲ್ಲಿ ಹಾಕೋಬೇಕಾಗತ್ತೆ. OTP ಅಂದರೆ OTP ನಂಬರ್ಸಲ್ಲಿ ಬಂದಿರಲ್ಲ, ವಿತ್ ಲೆಟರ್ಸಲ್ಲೂ ಕೂಡ ಬಂದಿರುತ್ತೆ. ನೋಡ್ಬೋದು ಇಲ್ಲಿ ಲೆಟರ್ಸ್ ಕೂಡ ಬಂದಿರುತ್ತೆ. ಅದನ್ನ ಹಾಕ್ಕೊಂಡು ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಸಬ್ಮಿಟ್ ಅಂತ ಹಾಕಿದ ತಕ್ಷಣ ನಿಮಗಿಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಕಾಣ್ತಾ ಇರ್ಬೋದು. ಅಪ್ಲಿಕೇಶನ್ ನಂಬರ್ನ ನೀವು ನೋಟ್ ಮಾಡಿಟ್ಕೋಬೇಕಾಗತ್ತೆ. ಅಲ್ಲೇ ರೆಡ್ ಮಾರ್ಕಲ್ಲಿ ತೋರಿಸ್ತಾ ಇದೆ. ಪ್ಲೀಸ್ ನೋಟ್ ಡೌನ್ ದ ಅಪ್ಲಿಕೇಶನ್ ನಂಬರ್ ಯುವರ್ ಫ್ಯೂಚರ್ ರೆಫರೆನ್ಸ್ ಅಂತ ತೋರಿಸ್ತಾ ಇದೆ. ನೋಡ್ತಾ ಇರಲ್ಲ, ಇದು ರೆಫರೆನ್ಸ್ ನಂಬರ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಬೈ ಮಿಸ್ ಆಯಿತು ಅಂದರೆ ಕಷ್ಟ ಆಗುತ್ತೆ, ಅದು ನೋಟ್ ಮಾಡಿ ಇಟ್ಕೊಳ್ಳಿ.
ಇದು ನೋಟ್ ಆದಮೇಲೆ ಇಲ್ಲಿ ನೋಡಿ ಇವಾಗ ನೆಕ್ಸ್ಟು ಸಬ್ಮಿಟ್ ಇಲ್ಲ, ಇಲ್ಲಿ ಮೇಕ್ ಪೇಮೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟು ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಶೋ ಆಗ್ತಾ ಇದೆ, ಇಲ್ಲಾಂದರೆ ಟೈಪ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪೇಮೆಂಟ್ ಟೈಪ್ ಅಂತಿದೆಯಲ್ಲ, ಪೇಮೆಂಟ್ ಟೈಪ್ ಯಾವ ರೀತಿ ಮಾಡ್ತೀರಾ, ಕ್ಯಾಶಲ್ಲಿ ಮಾಡ್ತೀರಾ ಪೇಮೆಂಟು ಇಲ್ಲಾಂದರೆ ಆನ್ಲೈನಲ್ಲಿ ಮಾಡ್ತೀರಾ. ಆನ್ಲೈನಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಈಸಿಯಾಗಿ ಆನ್ಲೈನಲ್ಲಿ ಮಾಡ್ಬಿಡ್ಬೋದು, ಇಲ್ಲ ಚಲನ್ ತೊಗೊಂಡೋಗಿ ಬ್ಯಾಂಕಲ್ಲಿ ಕಟ್ಟಬೇಕಾಗುತ್ತೆ. ಆನ್ಲೈನಲ್ಲಿ ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ಕರ್ನಾಟಕ ಒಂದಂಥದ್ದು ಆಪ್ಷನ್ ತೋರಿಸುತ್ತೆ, ಸೆಲೆಕ್ಟ್ನ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಪೇಜಲ್ಲಿ ಓಪನ್ ಆಗಿದೆ. ಇಲ್ಲಿ ನೋಡ್ಬೋದು ಇವಾಗ ಇಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಇಲ್ಲಿ ಪೇ ನೋವು ಅಂತ ಆಪ್ಷನ್ ಕಾಣ್ತದಿಲ್ಲ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಕರ್ನಾಟಕ ಒಂದು ಆಪ್ಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೀಟೇಲ್ಸ್ ಎಲ್ಲ ನಿಮ್ಮ ಹೆಸರಾಗಿರ್ಬೋದು, ರಿಜಿಸ್ಟ್ರೇಷನ್ ನಂಬರು ಪ್ರತಿಯೊಂದು ತೋರಿಸುತ್ತೆ, ಯಾವುದಕ್ಕೆ ಅಪ್ಲೈ ಮಾಡ್ತಾರೆ ಅನ್ನೋದು ತೋರಿಸುತ್ತೆ. ಎಲ್ಲ ಆದಮೇಲೆ ಈ ಕಡೆ ರೇಸರ್ ಪೇ ಅನ್ನೋದನ್ನ ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಆದಮೇಲೆ ನಿಮಗೆ ಆಪ್ಷನ್ ತೋರಿಸುತ್ತೆ ಯಾವ ಮೆಥಡಲ್ಲಿ ನೀವು ಪೇ ಮಾಡ್ತೀರಾ ಅನ್ನೋದನ್ನ. ರೇಸರ್ ಪೇ ಸೆಲೆಕ್ಟ್ ಆದಮೇಲೆ ಇಲ್ಲಿ ನಾನು ಫೋನ್ಪೇ ಸೆಲೆಕ್ಟ್ನ ಮಾಡ್ಕೊಂಡು ಫೋನ್ಪೇಯಲ್ಲಿ 10 ರೂಪಾಯಿ ಜಾಸ್ತಿ ಕೇಳ್ತಾರೆ. ನೆಕ್ಸ್ಟ್ ನೆಟ್ ಬ್ಯಾಂಕಿಂಗು, ಕ್ರೆಡಿಟು, ಡೆಬಿಟ್ ಕಾರ್ಡಲ್ಲಿ ಯಾವುದು ಚಾರ್ಜಸ್ ಇಲ್ಲ. ಮೇಕ್ ಪೇಮೆಂಟ್ ಅಂತ ಕೊಡ್ತಾಯಿದ್ದೀನಿ. ಚೆಕ್ ಬಾಕ್ಸ್ನ ಕ್ಲಿಕ್ನ ಮಾಡಿಕೊಂಡು ಕೊಟ್ಟಿದ ತಕ್ಷಣ ನಿಮಗೆ QR ಕೋಡ್ ಈ ಥರ ಓಪನ್ ಆಗಿದೆ, ನೋಡ್ತಾ ಇರಲ್ಲ. QR ಕೋಡ್ನ ಸ್ಕ್ಯಾನ್ ಮಾಡ್ಕೊಂಡು ನೀವು ಫೋನ್ಪೇಯಲ್ಲಿ ಇಲ್ಲ ಗೂಗಲ್ ಪೇಯಲ್ಲಿ ಮುಖಾಂತರ ಆರಾಮಾಗಿ ಈಸಿಯಾಗಿ ನೀವು ಪೇನ ಮಾಡ್ಬೋದಾಗೈತೆ. 10 ರೂಪಾಯಿ ಜಾಸ್ತಿ ಆಗೋದ್ರಿಂದ 610 ರೂಪಾಯಿ ಇಲ್ಲಿ ಪೇ ಮಾಡ್ತಾ ಇದ್ದೀನಿ. ನೋಡೋದಲ್ಲ ಅಮೌಂಟ್ ಈಸಿಯಾಗಿ ನೀವು ಫೋನ್ಪೇ ಮುಖಾಂತರ ಪೇನ ಮಾಡಾದಮೇಲೆ ಇದು ಆಟೋಮೆಟಿಕ್ ವಾಪಸ್ ಬ್ಯಾಕ್ ಬರೋವರೆಗೂ ವೆಯ್ಟ್ ಮಾಡಿ. ಮಧ್ಯದಲ್ಲಿ ಯಾವುದೇ ಅಂತ ರಿಫ್ರೆಶ್ ಮಾಡೋಕ್ಕೆ ಹೋಗಬೇಡಿ, ಆಟೋಮೆಟಿಕ್ ನೋಡ್ತಾ ಇರ್ಬೋದು. ಅದು ರಿಸರ್ವ್ ಪೇ ಇದಾಗಿ ಕನ್ಫರ್ಮೇಷನ್ ಬರೋವರೆಗೂ ನೀವು ವೆಯ್ಟ್ ಮಾಡಬೇಕಾಗತ್ತೆ. ನೀವು ಫೋನ್ಪೇ ಮಾಡಿದ ತಕ್ಷಣವೇ ಬ್ಯಾಕ್ ಬರಬೇಡಿ, ವೆಯ್ಟ್ ಮಾಡಬೇಕು. ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಾದಮೇಲೆ ನಿಮಗೆ ನೆಕ್ಸ್ಟ್ ಅದಾಗದೆ ಟೋಟಲಾಗಿ ಬ್ಯಾಕ್ ಈ ಥರ ಬರುತ್ತೆ. ನೋಡ್ಬೋದು ಇವತ್ತು ಪೇಮೆಂಟ್ ವಾಸ್ ಸಕ್ಸಸ್ಫುಲ್ ಅಂತ ಪ್ಲಸ್ ತೋರಿಸ್ತಾ ಇದೆ. ಪ್ಲೀಸ್ ಡೌನ್ಲೋಡ್ ಯುವರ್ ಪ್ರಿಂಟ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಡೌನ್ಲೋಡ್ ಆಗುತ್ತೆ. ನಿಮ್ಮ ಏನು ಪೇಮೆಂಟ್ ಮಾಡಿದ ಅಕ್ನಾಲೇಜ್ಮೆಂಟ್ ನೋಡ್ತಾ ಇರಲ್ಲ, ಈ ಥರ ಅಕ್ನಾಲೇಜ್ಮೆಂಟ್ ಓಪನ್ ಆಗುತ್ತೆ. ಇದರಲ್ಲಿ ಪ್ರತಿಯೊಂದು ಡೀಟೇಲು ಇರುತ್ತೆ. ಅದರಲ್ಲಿ ನಿಮ್ಮ ಫೋಟೋ ಕಾಪಿಯ ಅಕ್ನಾಲೇಜ್ಮೆಂಟ್ ನಂಬರ್ ಆಗಿರ್ಬೋದು, ಪೇಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಚೆಕ್ ಮಾಡೋದು ಹೇಗೆ, ನೆಕ್ಸ್ಟ್ ಚೆಕ್ ಮಾಡೋದು ಹೇಗೆ ನಿಮ್ಮ ಫೋಟೋ ಕಾಪಿ ಬಂದಿದೆಯೋ ಇಲ್ಲ ಅನ್ನೋದು ಚೆಕ್ ಮಾಡೋದು ಹೇಗೆ ಅಂದರೆ ಇಲ್ಲಿ ಮೇಲೆ ಅಪ್ಲಿಕೇಶನ್ ಸ್ಟೇಟಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋದು ಆಗುತ್ತೆ, ಇಲ್ಲಾಂದರೆ ಲಾಸ್ಟಲ್ಲಿತ್ತು ಅದ್ರ ಮೇಲೆ ಕ್ಲಿಕ್ ಮಾಡೋದು ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಗೆ ಏನು ಅಪ್ಲಿಕೇಶನ್ ನಂಬರ್ ಇತ್ತಲ್ಲ ಅಲ್ಲಿ ಅಪ್ಲಿಕೇಶನ್ ನಂಬರ್ ನೋಟ್ ಮಾಡ್ಕೊಂಡ್ರಲ್ಲ ಅದೇ ನಂಬರೇ, ಆ ನಂಬರ್ ನೀವು ನೋಟ್ ಮಾಡ್ಕೊಂಡಿಲ್ಲ ಅಂದರೆ ಪೇಮೆಂಟ್ ಆದಮೇಲೆ ನಿಮ್ಮ ಪೇಮೆಂಟಲ್ಲಿ ಸ್ಲಿಪ್ಪಲ್ಲೂ ಕೂಡ ಇರುತ್ತೆ, ಆ ನಂಬರ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಆ ಅಪ್ಲಿಕೇಶನ್ ನಂಬರ್ನ ಹಾಕ್ಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಯಾವ ಸ್ಟೇಜಲ್ಲಿದೆ, ಯಾವ ಪ್ರೊಸೆಸಲ್ಲಿದೆ ಅನ್ನೋದನ್ನ ಇಲ್ಲಿ ಶೋ ಆಗಿಬಿಡುತ್ತೆ. ನೋಡಿದ್ರಲ್ಲ ಯಾವ ರೀತಿ ರಿವ್ಯಾಲ್ಯೂಷನ್ಗೆ ಹಾಕೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ಫೋಟೋ ಕಾಪಿ ಬಂದಮೇಲೆ ಅದೆಲ್ಲ ನಿಮಗೆ ಇನ್ನೂ ಮಾರ್ಕ್ಸ್ ಜಾಸ್ತಿ ಬರುತ್ತೆ. ನೀವು ಫೋಟೋ ಶೀಟ್ ಕಳಿಸ್ತಾರೆ ಮನೆಗೆ, ಅಂದರೆ ಮನೆಗೆ ಆಗಿರ್ಬೋದು, ಮೊಬೈಲಲ್ಲಿ ಆಗಿರ್ಬೋದು ಕಳಿಸ್ತಾರೆ. ಒಂದ್ಸಲಿ ನೀವು ಚೆಕ್ ಮಾಡಿ, ಇಲ್ಲ ನಿಮ್ಮ ಟೀಚರ್ಸ್ಗೂ ಕೊಡಿ. ನಿಮ್ಮ ಕ್ಲಾಸಲ್ಲಿ ಅದು ತೊಗೊಳ್ತಾರೆ, ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡಿದ್ರೆ ಮ್ಯಾಥಮೆಟಿಕ್ಸ್ ಟೀಚರ್ಗೆ ಕಳಿಸಿ, ಅವರು ಇದರಲ್ಲಿ ಮಾರ್ಕ್ಸ್ ಬರುತ್ತಮ್ಮ ಇದೆಲ್ಲ ಹಾಕು ಅಂತ ಅವ್ರೇನೋ ಕಾನ್ಫಿಡೆನ್ಸ್ ಕೊಟ್ಟರೆ ನಿಮಗೆ ಓಕೆ, ನೀವು ಅದನ್ನು ರಿವ್ಯಾಲ್ಯೂಷನ್ಗೆ ಅಪ್ಲೈನ ಮಾಡಬೇಕಾಗತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ರಿವ್ಯಾಲ್ಯೂಷನ್ಗಿಂತ ಡೇಟ್ ಆಗೋಕ್ಕೂ ಮುಂಚೆ ಬೇಗನೆ ಅಪ್ಲೈನ ಮಾಡಿ. ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ನ ಮಾಡ್ತಾನೆ ವೀಡಿಯೋನ. ಈಗ ಫೋಟೋ ಕಾಪಿಗೆ ಅಪ್ಲೈ ಮಾಡಿದ್ವಲ್ಲ, ರಿವ್ಯಾಲ್ಯೂಷನ್ಗೆ ಹಾಕಿದಾಗ ಫೋಟೋ ಕಾಪಿಗೆ ಅಪ್ಲೈ ಆಯ್ತಲ್ಲ, ಇವಾಗ ಅದನ್ನು ಒಂದಿನ ಆಯಿತು. ಇವಾಗ ಆಲ್ರೆಡಿ ಮೆಸೇಜ್ ಕೂಡ ಬಂದಿದೆ, ಏನು ಮೊಬೈಲ್ ನಂಬರ್ ಹಾಕಿದ್ವಲ್ಲ ಆ ನಂಬರ್ಗೆ ಮೆಸೇಜ್ ಕೂಡ ಬಂದಿದೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ಆಲ್ರೆಡಿ ಸೆಂಡ್ ಮಾಡಿದ್ದೀವಿ ಅಂತ ಮೆಸೇಜ್ ಕೂಡ ಬಂದಿದೆ, ಅದಕ್ಕೋಸ್ಕರ ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇವಾಗ ಹೋಗ್ಬಿಟ್ಟು ಗೂಗಲ್ಗೆ ಹೋಗ್ಬಿಟ್ಟು KSEAB ಅಂತ ಹಾಕಿ ಸರ್ಚ್ ಕೊಡಿ, ಲಿಂಕ್ ಮೇಲೆ ಓಪನ್ ಆಗುತ್ತೆ. ನಾನು ಇಲ್ಲಿ ಡೈರೆಕ್ಟಾಗಿ ಓಪನ್ ಮಾಡಿದೆ, ಈ ಡೈರೆಕ್ಟಾಗಿ ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟು ಚೆಕ್ ಮಾಡ್ಬೋದು. ಇವಾಗ ಯಾವ ರೀತಿ ಫೋಟೋ ಕಾಪಿನ ಡೌನ್ಲೋಡ್ ಮಾಡ್ಕೊಂಡು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇವಾಗ ಕೆಳಗಡೆ ಬಂದರೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿ. ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಆಗಿದೆ, ನೆಕ್ಸ್ಟ್ ಪೇಜ್ ಇದು ಓಪನ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಫೋಟೋ ಕಾಪಿ, ರಿವ್ಯಾಲ್ಯೂಯೇಷನ್, ಟೋಟಲಿಂಗು, ರಿವ್ಯಾಲ್ಯೂಯೇಷನ್ ಮತ್ತು ಡೌನ್ಲೋಡ್ ಫೋಟೋ ಕಾಪಿ ಅನ್ನೋ ಆಪ್ಷನ್ ನೋಡ್ತಾ ಇದ್ದಾರೆ. 4th one ಕ್ಲಿಕ್ ಟು ಡೌನ್ಲೋಡ್ ಫೋಟೋ ಕಾಪಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇವಾಗ SLC ಎಕ್ಸಾಮಿನೇಷನ್ 1 ಅಂತ ಅಂದ್ಬಿಟ್ಟು ಡೌನ್ಲೋಡ್ ಫೋಟೋ ಕಾಪಿ ಅಂತ. ಇಲ್ಲಿ ಫಸ್ಟಾಗಿ ಎಂಟರ್ ಯುವರ್ ಅಪ್ಲಿಕೇಶನ್ ನಂಬರ್, ನಿಮ್ಮ ಅಪ್ಲಿಕೇಶನ್ ನಂಬರ್ ಏನಿರುತ್ತಲ್ಲ ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ ಆದಮೇಲೆ ನೆಕ್ಸ್ಟ್ ಕೆಳಗಡೆ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಸಬ್ಜೆಕ್ಟ್ ನೇಮು ಆಲ್ರೆಡಿ ಅಲ್ಲಿ ಆಟೋಮೆಟಿಕ್ ನೀವು ನೆಕ್ಸ್ಟ್ ಟ್ಯಾಬ್ ಅಂತ ಹಾಕಿದ ತಕ್ಷಣ ಬಂದುಬಿಡುತ್ತೆ. ಅದು ಆಟೋಮೆಟಿಕ್ ನೀವು ಅಪ್ಲಿಕೇಶನ್ ನಂಬರ್ ಹಾಕಿದ ತಕ್ಷಣ ಬಂದುಬಿಡುತ್ತೆ. ಓಕೆನಾ, ಅದು ಕರೆಕ್ಟಾಗಿ ಬಂದಿರುತ್ತೆ. ಅದಾದಮೇಲೆ ವೆರಿಫೈ ಮಾಡ್ಕೊಳ್ಳಿ ನಿಮ್ಮ ಅದೇ ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಾದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಏನಿದೆಯೋ ಅದನ್ನ ಹಾಗೆ ಯಾವ ರೀತಿ ಇದೆಯೋ ಅದೇ ರೀತಿ ಟೈಪ್ನ ಮಾಡ್ಕೊಳ್ಳಿ. ಟೈಪ್ ಆದಮೇಲೆ ಜನರೇಟ್ OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ.
ನಿಮ್ಮ ಏನು ಮೊಬೈಲ್ ನಂಬರ್ ಲಿಂಕ್ ಮಾಡಿರ್ತೀರಲ್ಲ, ಅಪ್ಲೈ ಮಾಡಬೇಕಾದ್ರೆ ಮೊಬೈಲ್ ನಂಬರ್ ಕೊಟ್ಟಿದ್ದ ಅದೇ ನಂಬರಿಗೆ ಒಂದು OTP ಹೋಗಿರುತ್ತೆ. OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಎಂಟರ್ OTP ಅನ್ನೋ ಆಪ್ಷನ್ ಓಪನ್ ಆಗಿದೆ. ಇಲ್ಲಿ ನಂಬರ್ಸಲ್ಲಿ ಬಂದಿರಲ್ಲ OTP, ಲೆಟರ್ಸಲ್ಲಿ ಬಂದಿರುತ್ತೆ, ಕ್ಯಾಪಿಟಲ್ ಲೆಟರ್ಸು ನಂಬರ್ ಮಿಕ್ಸ್ ಆಗಿ ಬಂದಿರುತ್ತೆ. ಬಂದಂಥ OTPನ ಅಲ್ಲಿ ಎಂಟರ್ನ ಮಾಡಿ ಡೌನ್ಲೋಡ್ ಅಂತ ಇದೆಯಲ್ಲ, ಡೌನ್ಲೋಡ್ ಫೋಟೋ ಕಾಪಿ ಅಂತ ಆಪ್ಷನು, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ಹಾಕ್ಕೊಳ್ಳಿ. ಕರೆಕ್ಟಾಗಿ ಇದಂತ ವೆರಿಫೈ ಮಾಡಿಕೊಂಡು ಆಮೇಲೆ ಡೌನ್ಲೋಡ್ ಫೋಟೋ ಕಾಪಿ ಅಂತ ಅನ್ನೋದ್ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನಿಮ್ಮ ಫೋಟೋ ಕಾಪಿ ಡೌನ್ಲೋಡ್ ಆಗುತ್ತೆ. ಮೇಲೆ ಡೌನ್ಲೋಡ್ ಆಗಿದೆ ನೋಡ್ಬೋದು, ಫೋಟೋ ಕಾಪಿ ಡೌನ್ಲೋಡ್ ಆಗಿದೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನೋಡ್ತಾರೆ ನಿಮ್ಮ ಆನ್ಸರ್ ಶೀಟ್ ಏನಿರುತ್ತಲ್ಲ, ಆನ್ಸರ್ ಬುಕ್ಲೆಟ್, ಅದು ಫುಲ್ಲು ಸ್ಕ್ಯಾನ್ ಮಾಡಿ ನಿಮಗೆ ಕಳಿಸಿರ್ತಾರೆ. ಆ ಸ್ಕ್ಯಾನ್ ಮಾಡಿರೋ ಕಾಪಿನ ಒಂದ್ಸರಿ ನೀವು ಓಪನ್ ಮಾಡಿ ನೋಡ್ಬೋದು. ಪ್ರತಿಯೊಂದು ನೀವೇನು ಬರೆದಿರ್ತೀರ, ಪ್ರತಿ ಎಷ್ಟು ಪೇಜ್ ಬರೆದಿತ್ತೋ ಅಷ್ಟು ಪೇಜನ್ನು ನಿಮಗೆ ಸ್ಕ್ಯಾನ್ ಮಾಡಿ ನಿಮಗೆ ಕಳಿಸಿರ್ತಾರೆ. ಆ ಪೇಜನ್ನು ನೀವು ಒಂದ್ಸಲಿ ಬೇಕಾದ್ರೆ ನೀವು ಒಂದ್ಸಲಿ ಚೆಕ್ ಮಾಡ್ಬೋದು. ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ, ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅನ್ನೋದು ಚೆಕ್ ಮಾಡ್ಬೋದು. ಪ್ರತಿಯೊಂದು ವೆರಿಫೈ ಮಾಡಿಕೊಂಡು ನಿಮ್ಗೇನೋ ಡೌಟ್ಸ್ ಇದ್ದು ನಿಮಗೆ ಇಲ್ಲ ಇದು ಕರೆಕ್ಟಾಗಿದೆ, ಇದು ಕಮ್ಮಿ ಮಾರ್ಕ್ಸ್ ಕೊಟ್ಟವ್ರೆ ಅಂತಂದರೆ ನಿಮ್ಗೆ ಇದನ್ನು PDF ಒಂದ್ಸಲಿ ನಿಮ್ಮ ಕ್ಲಾಸ್ ಟೀಚರ್ ಏನಿರ್ತಾರೆ, ಆ ಸಬ್ಜೆಕ್ಟ್ ಟೀಚರು, ಆ ಟೀಚರ್ಗೆ ಕಳಿಸಿ ಅದರ ಒಪಿನಿಯನ್ ತೊಗೊಂಡು ನೀವು ರಿವ್ಯಾಲ್ಯೂಷನ್ಗೆ ಬೇಕಾದ್ರೆ ಹಾಕ್ಬೋದು. ನೋಡೋದಲ್ಲ ಯಾವ ರೀತಿ ರಿವ್ಯಾಲ್ಯೂಷನ್ಗೆ ಹಾಕೋದು ಹೇಗೆ ಅನ್ನೋದನ್ನ ತಿಳ್ಕೊಂಡ್ರಲ್ಲ. ಹಾಕಿದ್ಮೇಲೆ ಯಾವ ರೀತಿ ಪೇಪರ್ ಬರುತ್ತೆ, ಅದಾದಮೇಲೆ ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡೋದು ಹೇಗೆ ಅಂತ ನೋಡಿದ್ರೆ ಅದು ಓಕೆ ಅಂದಮೇಲೆ ನೀವು ಮತ್ತೆ ರಿವ್ಯಾಲ್ಯೂಷನ್ಗೆ ಅಪ್ಲೈನ ಮಾಡ್ಬೋದು. ಅದು ನೋಡೋದಲ್ಲ ಯಾವ ರೀತಿ ಫೋಟೋ ಕಾಪಿನ ಡೌನ್ಲೋಡ್ ಮಾಡಿಕೊಂಡು ರಿವ್ಯಾಲ್ಯೂಷನ್ ಹಾಕೋದು ಹೇಗೆ ನಾನು ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.